ರೈತರ ಜಮೀನುಗಳ ದಾಖಲೆಯನ್ನು ರದ್ದು ಮಾಡೋಕೆ ನೋಟಿಸ್ ಕೊಟ್ಟಿರುವ ಕಂದಾಯ ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಶಿವಮೊಗ್ಗದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಕಂದಾಯ ಮತ್ತು ಅರಣ್ಯ ಇಲಾಖೆ ವಿರುದ್ಧ ಘೋಷಣೆ ಹಾಕಲಾಯಿತು. ಇದಕ್ಕೂ ಮೊದಲು ಶಿವಮೊಗ್ಗದ ಸೈನ್ಸ್ ಮೈದಾನದಿಂದ ಡಿಸಿ ಕಚೇರಿವರೆಗೆ ಬೃಹತ್ ಮೆರವಣಿಗೆ ನಡೆಯಿತು. ಹಕ್ಕುಪತ್ರ ವಿತರಣೆ, ನೋಟಿಸ್ ಕೊಡೋದನ್ನು ನಿಲ್ಲಿಸಬೇಕು, ರೈತರ ದಾಖಲೆಗಳನ್ನು ವಜಾ ಮಾಡಬಾರದು ಸೇರಿದಂತೆ ವಿವಿಧ ಒತ್ತಾಯಗಳ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿ ಮೂಲಕ ರಾಜ್ಯ ಸರ್ಕಾರಕ್ಕೆ ಸಲ್ಲಿಕೆ ಮಾಡಲಾಯಿತು. ರೈತ ಸಂಘದ ರಾಜ್ಯಾಧ್ಯಕ್ಷ HR ಬಸವರಾಜಪ್ಪ ಪ್ರತಿಭಟನೆಯ ನೇತೃತ್ವ ವಹಿಸಿದರು. ಎಲ್ಲರಿಗೂ ಜನಸಂಪರ್ಕ ಸಭೆ ಕರ್ತಾರಂತೆ 2 ಗಂಟೆಗೂ 1 ಗಂಟೆಗೂ. ಇವತ್ತು ರೈತರು ಸಂಕಷ್ಟದಲ್ಲಿದ್ದೇವೆ, ಕೆಲವರ ಹತ್ರ ಇಲ್ಲಿದ್ದಾವೆ. ಇವತ್ತು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ 40,000 ಹೆಕ್ಟೇರ್ನ ಅರಣ್ಯ ಭೂಮಿಯನ್ನ, ಸುಮಾರು 70-75 ಸಾವಿರ ಎಕರೆನ ಇವತ್ತು ಅರಣ್ಯ ಭೂಮಿ ಕೈಗಾರಿಕೆಗೆ ಲೀಸ್ ಕೊಟ್ಟಿದ್ದಾರೆ. 30 ವರ್ಷ ಕೊಟ್ಟಿದ್ರು, ಮತ್ತಿನ್ನು 30 ವರ್ಷ ಮುಂದುವರಿಸಿಕೊಟ್ಟಿದ್ದಾರೆ. ಅಂದರೆ ಇವತ್ತು ಅರಣ್ಯ ಭೂಮಿಯಲ್ಲಿ ನೀಲಗಿರಿ ಅಕೇಶಿಯಾ ಬೆಳೀತಾ ಇದ್ದಾರೆ. ಇವತ್ತು ನೀಲಗಿರಿ ಅಕೇಶಿಯಾ ನಾವು ಹಿಂದೆ ಸರ್ಕಾರ ತಡೆದಾಗ ನಮ್ಮನ್ನು ಸರ್ಕಾರದಿಂದ ಗುಜರಾತ್ ಕಳಿಸ್ಕೊಟ್ಟಿತ್ತು. ಗುಜರಾತ್ನಲ್ಲಿ ಅಧ್ಯಯನ ಪೂರ್ಣ ವಿವರ ಹೇಳಕ್ ಹೋಗಲ್ಲ. ಗುಜರಾತ್ನಲ್ಲಿ 86-85 ಇಸ್ವಿಯೊಳಗೆ ಅಧ್ಯಯನ ಮಾಡ್ಕೊಂಡು ನಾವು ಅರ್ಜಿ ಕೊಡ್ತೀವಿ ಸರ್ಕಾರಕ್ಕೆ. ಅದಾದ್ಮೇಲೆ ಸ್ವಲ್ಪ ದಿನ ನೀಲಗಿರಿ ಬೆಳಬಾರದು ಅಂತೇಳಿ ಸರ್ಕಾರ ಆದೇಶ ಮಾಡ್ತು. ಮತ್ತೀಗ ಓದ್ಬಿಟ್ಟಿದ್ದಾರೆ, ಮತ್ತೆ ಬೆಳೀತಾ ಇದ್ದಾರೆ. ನಾನು ಹೇಳ್ತಾ ಇದ್ದೀನಿ, ಇವತ್ತು ಅಡಿಕೆ, ನೀಲಗಿರಿ, ಅಕೇಶಿಯಾ ವಸ್ತು ಹಾನಿಕರ ಅಲ್ಲ. ಯಾರಿಗೆ? ಪರಿಸರಕ್ಕೆ ಮತ್ತು ಅಂತರ್ಜಲ ರಕ್ಷಣೆ ಮಾಡಲಿಕ್ಕೆ ಅಡಿಕೆ ಹಾನಿಕರ ಅಲ್ಲ. ನಾನಿವತ್ತು ಸರ್ಕಾರ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದ ಜಂಟಿ ಜವಾಬ್ದಾರಿ ಇದೆ. ನಾವು ಯಾವ ಸರ್ಕಾರದ ವಿರುದ್ಧನೂ ಕೂಡ ಚಳವಳಿ ಮಾಡ್ತಾ ಇಲ್ಲ. ನಾವು ಎಲ್ಲ ಸರ್ಕಾರನೂ ವಿಶ್ವಾಸಕ್ಕೆ ತಗೊಂಡು ನಾವು ಸರ್ಕಾರದ ಕಣ್ಣು, 2 ಸರ್ಕಾರದ ಕಣ್ಣು ತೆರೆಸಿ ಬಡವರನ್ನ ಉಳಿಸಿ ಅಂತ ಕೇಳ್ತಾ ಇದ್ದೀವಿ. ನಮ್ಮ ಒತ್ತಾಯ ಏನು? ಅಡಿಕೆ ನೋಡಪ್ಪ, ಒಂದು ಒತ್ತಾಯ ಹೇಳ್ತಾ ಇದ್ದೀನಿ. ನಮ್ಮ ಅಡಿಕೆ ಬೆಳೆ ಪರಿಸರಕ್ಕೆ ಹಾನಿ ಆಗಲ್ಲ, ಅಂತರ್ಜಲಕ್ಕೆ ಹಾನಿ ಆಗಲ್ಲ. ಆದ್ರೆ ಇದು ಅರಣ್ಯ ಉತ್ಪನ್ನ, ಅರಣ್ಯ ಬೆಳೆ ಅಂತೇಳಿ ಕೇಂದ್ರ ಸರ್ಕಾರ ಘೋಷಣೆ ಮಾಡಬೇಕು. ಇವತ್ತು ನಮ್ದು ಅದೇ ಒತ್ತಾಯ. ಅದು ಮಾಡದೆ ಹೋದ್ರೆ ನಾವು ಉಳಿಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲ ಅಂದ್ರೆ ಅರಣ್ಯ ಅನ್ನೋ ಹೆಸರಿನಾಗೆ ಇವತ್ತು ನಮ್ಮನ್ನೆಲ್ಲ ಓಟು ತೆಗೆದು ಹೊರಗೆ ಹಾಕ್ತಾರೆ. ಇವತ್ತು ನಾವು ಅದ್ರ ಜೊತೆಗೆ ಇನ್ನೂ ಹೆಚ್ಚು ಅರಣ್ಯ ಬೆಳೆಸ್ತೀವಿ, ಮರಗಿಡಗಳನ್ನು ಬೆಳೆಸ್ತೀವಿ. ಇಲ್ಲೇ ತನಕ ಅರಣ್ಯ ಕಾಪಾಡಿರೋರು ರೈತರು, ಬಡವರು, ಗ್ರಾಮಾಂತರ ಪ್ರದೇಶದ ಜನರು ಇವತ್ತು ಅರಣ್ಯ ಕಾಪಾಡಿರೋರು. ಇವತ್ತು ನನಗೆ ಹೇಳಬಾರ್ದು, ಕೆಲವು ರಾಜಕಾರಣಿಗಳು, ಕೆಲವು ಸರ್ಕಾರಗಳು ಕೈಗಾರಿಕೆಗಳಿಗೆ ಆದ್ಯತೆಯನ್ನು ಕೊಟ್ಟು ಅರಣ್ಯವನ್ನು ನಾಶ ಮಾಡಿದ್ದಾರೆ. ನಾವು ಅರಣ್ಯ ನಾಶ ಮಾಡಿಲ್ಲ. ಆದ್ರಿಂದ ನಮ್ದು ಒಂದೇ ಪಾಯಿಂಟ್. ಈಗ ಏನು ಪಾಯಿಂಟು? ಇವತ್ತು ನೋಟಿಸ್ ಕೊಟ್ಟಿದ್ದೀರಿ, ಇನ್ನು ನೋಟಿಸ್ ಕೊಡಬಾರ್ದು. ನೋಟಿಸ್ ಕೊಟ್ಟವನ ಇದರ ಅರ್ಥ ಹೇಳ್ಬಿಡ್ತೀನಿ. ಮತ್ತೆ ಪುನಃ ನೋಟಿಸ್ ಕೊಟ್ಟವ್ರನ್ನ ಇದರ ಬರೆದಿರೋದು ಯಾವುದೇ ಕಾರಣಕ್ಕೂ ಕೂಡ ವಾಪಸ್ ತಗೋಬೇಕು. ಆಮೇಲೆ ಅವ್ರದ ಹಕ್ಕುಪತ್ರಗಳನ್ನು ರದ್ದು ಮಾಡಬಾರ್ದು. ಹಕ್ಕುಪತ್ರ ರದ್ದು ಮಾಡಿದ್ರೆ ಅವರು ಖಾತೆ ಪಾಣಿ ಮಾಡ್ಕೊಂಡಿದ್ದಾರೆ, ಬ್ಯಾಂಕ್ ಸಾಲ ತಗೊಂಡಿದ್ದಾರೆ. ಆಮೇಲೆ ಅವರೆಲ್ಲ ಎಲ್ಲಿ ಹೋಗ್ತಾರೆ? ಈ ಬ್ಯಾಂಕ್ ರದ್ದಾದ ತಕ್ಷಣ ಬ್ಯಾಂಕ್ ಸಾಲ ಕೊಡಲ್ಲ, ಅವ್ರ ವ್ಯವಹಾರ ವಹಿವಾಟೆಲ್ಲ ಒಟ್ಟು ರದ್ದಾಗುತ್ತೆ. ಒಬ್ಬ ಮನುಷ್ಯ, ಒಬ್ಬ ವ್ಯಕ್ತಿ ಇವತ್ತು ದಾಖಲೆ ರದ್ದಾತು ಅಂದ್ರೆ ಬಹಳಷ್ಟು ಜನ ಸಾಮೂಹಿಕ ಆತ್ಮಹತ್ಯೆ ಮಾಡ್ತಕ್ಕಂಥವ್ರು ಇದ್ದಾರೆ. ಆದ್ರೆ ನಾನು ಹೇಳ್ತೀನಿ,
ಈಗಲೇ ಆತ್ಮಹತ್ಯೆ ಮಾಡಿಕೊಳ್ಳೋ ಪ್ರಯತ್ನ ಅಲ್ಲಿ ಇಲ್ಲಿ ಅರಣ್ಯ ಒತ್ತುವರಿಯನ್ನು ಮಾಡ್ತಾರೆ. ನಾವು ಸಿವಿಲ್ ನಮ್ಮ ಮಾಡ್ತಾರೆ, ನೋಡ್ತಾ ಇದ್ದೀವಿ. ಮೊನ್ನೆ ಹೋರಾಟ ಮಾಡಿದ್ರು. ನಾನು ನಿಮಗೆ ಕರೆ ಕೊಡ್ತೀನಿ, ಯಾವತ್ತೂ ಮನುಷ್ಯನ ಜೀವ ಬಹಳ ಬೆಲೆ ಇದೆ, ಮನುಷ್ಯನ ಜೀವಕ್ಕೆ ಬಹಳ ಬೆಲೆ ಇದೆ. ಹೋರಾಟ ಮಾಡೋಣ, ಹೋರಾಟ ಮಾಡ್ಸಾಯನ, ಉಪವಾಸ ಮಾಡ್ಸಾಯನ, ಹೇಳಿ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾರೆ. ತಿಳ್ಕೊಳ್ರಿ, ನೀವು ಬೇಕಾದ್ರೆ ಹೋರಾಟ ಮಾಡ್ರಿ. ಹೇಳ್ತೇನೆ ಅಲ್ಲ, ನೀವು ಸರಿಯಪ್ಪ ಗುಂಡಿಗೆ ಎದೆ ಕೊಡ್ರಿ. ಬೇಕಾದ್ರೆ ನೀವು ಬೇಕಾದ್ರೆ ಉಪ ಸತ್ಯಾಗ್ರಹ ಮಾಡ್ರಿ, ಅಮರಣಾಂತ ಮಾಡಿ ಸತ್ಯಾಗ್ರಹ ಮಾಡೋಣ. ಈ ರೀತಿ ಪ್ರಾಣ ಕೊಡೋಣ ಜನರಿಗೋಸ್ಕರ. ಹೇಳಿ ಕೆಲಸ, ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಕೆಲಸ ನೀವು ಯಾರೂ ಕೂಡ ಮಾಡಬಾರ್ದು ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ಕೊಂಡು, ಇವತ್ತು ನಮ್ಮ ಸಾಗುವಳಿ ಚೀಟಿ ರದ್ದು ಮಾಡಬಾರ್ದು, ಹೆಚ್ಚಿಗೆ ನೋಟಿಸ್ ಕೊಡಬಾರ್ದು. ಮತ್ತೆ ರಾಜ್ಯ ಸರ್ಕಾರ ಇವತ್ತು ಚರ್ಚೆ ಮಾಡಿ ಜಂಟಿಯಾಗಿ, ಇವತ್ತು MP ಬರೋರಿದ್ರು, ನನಗಾಗಲೇ ಫೋನ್ ಮಾಡಿದರು, ನಾನು ಬರ್ತೀನಿ ಅಂತ ಹೇಳಿದ್ರು. ಯಾವುದೋ ಒಂದು ಬೇರೆ ಪ್ರೋಗ್ರಾಮ್ ಫಿಕ್ಸ್ ಆಯಿತು ಬಸಳ, ನನಗೆ ಆಗ್ತಾ ಇಲ್ಲ, ಆಮೇಲೆ ಕೂಡ ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ. ಇವಾಗ ಶಾಸಕರಿದ್ದಾರೆ, ಬೇರೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳನ್ನು ಭೇಟಿ ಮಾಡ್ತೀವಿ. ಭೇಟಿ ಮಾಡಿಬಿಟ್ಟು ಒಂದು ಮೀಟಿಂಗ್ ಮಾಡಿ, ಒಟ್ಟು ಅರಣ್ಯ ಉತ್ಪನ್ನ ಅದಕ್ಕೆ ಪರಿಸರಕ್ಕೆ ಹಾನಿಯಾಗಲ್ಲ ಅಂತಕ್ಕಂಥ ಒತ್ತಾಯನ ರಾಜ್ಯ ಸರ್ಕಾರದಿಂದ ಕಳಿಸಿ ಕೇಂದ್ರ ಸರ್ಕಾರದಲ್ಲಿ ಅನುಮೋದನೆ ಮಾಡಿದರೆ ಆಗ ನಾವೆಲ್ಲರೂ ಕೂಡ ನಿಮ್ಮಲ್ಲಿ ನಿರ್ಮಿಸಿರ್ತೀವಿ. ಆದ್ರೂ ಯಾವುದೇ ರೀತಿಯ ಒಂದು ಭಯ ಅಧಿಕಾರಿಗಳಿಗಿಲ್ಲ. ನಾನು ಅದನ್ನ ಅದೇ ಬಂದೆ ನಿನ್ನೆನೂ ಸಹ ನಮಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೊಟ್ಟಿದ್ದು, ಜಿಲ್ಲಾ ಉಸ್ತುವಾರಿ ಸಚಿವರು ಗಮನ ತಗೊಂಡಿದ್ದೇನೆ. ನೀವೇನಾದ್ರೂ ಮಾಡಿ ಈ ವಾರದಲ್ಲಿ ಒಂದು ಮೀಟಿಂಗ್ ಮಾಡಿ ಸರ್ಕಾರದ ಹಂತದಲ್ಲಿ ಮಾತಾಡದೆ ಹೋದ್ರೆ ನಮ್ಮ ರೈತರು ತುಂಬಾನೇ ತೊಂದರೆಯಲ್ಲಿದ್ದಾರೆ. ಅದನ್ನ ಕೂಡಲೇ ಎಂಟ್ರಿ ಆಗಿ ಬಗೆಹರಿಸಬೇಕಾಗುತ್ತೆ ಅಂತ ಹೇಳಿ ಹೇಳಿದ್ದೀನಿ. ಅಂಬೇಡ್ಕರ್ ಜಯಂತಿ ಈ ವಾರನ ಮುಂದಿನ ಮಾಡಿ ನೀವು ಗಮನ ತರ್ತೀನಿ ನಾನು ಅಂತ ಮಾತು ಕೊಟ್ಟಿದ್ದಾರೆ. ಅಧಿವೇಶನದಲ್ಲೂ ನಮಗೆ ಇದೇ ರೀತಿ ಮಾತು ಕೊಟ್ಟಿದ್ರು. ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತೆ ಅವತ್ತು ಕಂದಾಯ ಮಂತ್ರಿಗಳು ಇರಲಿಲ್ಲ, ಸಚಿವರುಗಳು ಇರಲಿಲ್ಲ, ಅವ್ರ ಪರವಾಗಿ ಪ್ರಿಯಾಂಕ ಖರ್ಗೆ ಅವರು ಮಾತು ಕೊಟ್ಟರು. ಅದನ್ನ ಅವತ್ತು ಉಳಿಸ್ಕೊಳ್ಳೋದಾಗಿಲ್ಲ, ಆದರೆ ನಾವು ಇವತ್ತು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಾನು ನಂಬಿದ್ದೀನಿ ಅವ್ರನ್ನ, ಆ ನಂಬಿಕೆನ ಅವರು ಉಳಿಸ್ಕೊಳ್ತಾರೆ ಭಾವನೆ ಇದೆ. ನನ್ನ ಕ್ಷೇತ್ರದ ಜನತೆಗೆ ಯಾವುದೇ ಕಾರಣಕ್ಕೂ ಅವರು ನೋಟಿಸ್ ಕೊಟ್ಟಿರ್ಬೋದು. ನೋಟಿಸ್ ಕೊಟ್ಟ ತಕ್ಷಣ ನಿಮ್ಮನ್ನ ಅವರಿಗೆ ಎತ್ತಕ್ಕೆ ಸಾಧ್ಯ ಇಲ್ಲ. ನೀವೆಲ್ಲ 40 ವರ್ಷ 30 ವರ್ಷ